ಮಗ ಎಲ್ಲಿ ಗಂಡ ಅದರಲ್ಲೇ ಬೇರೆ ತರ ಇದೆ ಬಹಳ ಬೇರೆ. ವಿಷಯ ಗೊತ್ತಿಲ್ಲ. ನಾನು ಬೆಳೆದ ವಿಷಯ ಬೇರೆ ಒಂದು ಕಾರ್ ಮಾಡಿ ಈಗ 9 ತಿಂಗಳು ಇಲ್ಲಿ ಅವರು ಗರ್ಭಿಣಿ ಆದಾಗ ಆಶಾ ಕಾರ್ಯಕರ್ತಿರೋ ತಾಯಿ ಕಾರ್ಡ್ ಕೊಟ್ಟಿರ್ಲಿಲ್ವಾ? ತಾಯಿ ಕಾರ್ಡ್ ಕೊಟ್ಟಿಲ್ಲ. ಎಷ್ಟೇ ತಿಂಗಳಿಗೆ ಕೊಟ್ಟರು ತಾಯಿ ಕಾರ್ಡ್? ಡಾಕ್ಟರ್ ಏನೋ ಚೆಕ್ ಮಾಡಿದ್ರ ಅವಾಗ? ಅಲ್ಲೇ ಮಾಡಿದ್ರು ಸರ್. ಡಾಕ್ಟರ್ ಆಶಾ ಸ್ಕ್ಯಾನ್ ಏನ್ ಮಾಡಿದ್ರ ಅವಾಗ? ಮಾಡಿದ್ರು ಸರ್. ಹೊರಗಡೆ ಪ್ರೈವೇಟ್ ಮಾಡ್ತಾರೆ. ತಾಯಿ ಕಾರ್ಡ್ ನಿಮ್ಮ ಅಲ್ಲಿ ಮಾಡಿಲ್ವಾ? ಏನು ಮಾಡಿದ್ರು ಸರ್. ಮಾಡಿಲ್ಲ. ಮಾಡಿಸ್ಬೇಕಲ್ಲ ಅವರು. ಏನೇನು ಮಾಡಿದ್ರು ಸರ್ ಅವರು? ಅವ್ರು ಆಶಾ ಕಾರ್ಯಕರ್ತರು ಅವ್ರ ಜೊತೆಗಿದ್ರಲ್ಲ, ಬಾಣ್ತಿ ಜೊತೆಗಿದ್ರಲ್ಲ ಅವ್ರು 10 ಗಂಟೆ ಮೇಲೆ ಅವರು ಡಾಕ್ಟರ್ ಯಾರೋ ಅವ್ರು ನೋಡಿ ಇಲ್ಲ ಪೋಸ್ಟ್ ಏನೋ ಹೊಟ್ಟೆ ಖಾಲಿ ಆಗೈತಿ, ನೀವು ಕೊಪ್ಪಳಿಗೆ ಹೋದಾಗ ಆ ಟೈಮ್ ಆಟೋದಲ್ಲಿ ಏನೋ ಮಾಡ್ಕೊಂಡು ಕೊಪ್ಪಳಿಗೆ ಹೋಗಿರ್ತಾರೆ. 10 ಗಂಟೆಯಿಂದ ಹೋಗಿ ಕೂತ್ಕೊಂಡ್ರೆ 12 ಗಂಟೆ 1 ಗಂಟೆವರೆಗೆ ಊಟ ಅವ್ರಿಗೆ ಸರಿ ಟ್ರೀಟ್ ಮಾಡ್ತಾರೆ. 1 ಗಂಟೆವರೆಗೆ ಯಾರು ಊಟ ಸರಿಯಾಗಿ ಅವ್ರಿಗೆ ಕೇರ್ ಮಾಡಿಲ್ಲ. ಆಗ ಬಂದು ನೋಡಿದ್ರೆ ಇಲ್ಲ ಸಿಜರೇನ್ ಮಾಡ್ಬೇಕು. ಸಿಜರೇನ್ ಮಾಡಿ ಕೂರ್ಸ್ಕೊಂಡ್ರೆ ಹೊಟ್ಟೆ ಕೂರ್ಸ್ತಾರೆ. ನಾ ಬೇರೆ ಇಲ್ಲ ಹಂಗೆ ಮಾಡ್ತಿದ್ರೆ ಅದು ಮತ್ತೆ 2 ಗಂಟೆ 3 ಗಂಟೆ ಸುಮಾರಿದೆ. ಮತ್ತೆ ಅವ್ರಿಗೆ BP ಕಡಿಮೆ ಆಗೈತಿ. ಮತ್ತೆ ಸ್ವಲ್ಪ ಅವ್ರಿಗೆ ಆ ಟೈಪ್ ಬೆಳಗ್ಗೆ ವಿಷಯ ಗೊತ್ತಾದಾಗ ನಮ್ಮ ಹುಡುಗ ಬೇರೆ ನಮ್ಮ ಹುಡುಗ ಕಳಿಸಿದ್ರು ದವಾಖಾನೆಗೆ. ಅವರೆಲ್ಲ ಟೋಟಲಿ ಎಲ್ಲ ರೆಡಿ ಮಾಡ್ಕೊಂಡ್ರ. ಅವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಹಿ ಮಾಡಿಸ್ಕೊಂಡ್ರೆ ತಂದೆ ಇಲ್ಲ ದೇವರ ಸಹಿ ಆ ತಾಯಿ ಕೂಡ ಸಹಿ ಮಾಡಿಸ್ಕೊಂಡ್ರು. ಸಹಿ ಮಾಡಿಸ್ಕೊಂಡ್ರೆ ನಮ್ಮ ಹುಡುಗ ತಕ್ಷಣ ಬಾಳೆ ತೆಪ್ಪಾಕಿ ಕೋದ್ ಕಾದು ಮತ್ತೆ ಏನಾಗುತ್ತೆ ಮತ್ತೆ ಇದು ಏನು ಪೋಸ್ಟ್ ಮಾರ್ಟಮ್ ಮಾಡೋದು ಮಾಡ್ತೀವಿ ಬೇಡ ಅಂದ್ರೆ ತಂದು ಕಳಿಸ್ಕೊಡ್ತೀನಿ ಅಂತ. ನಮ್ಮ ಹಳ್ಳಿ ಒಳಗೆ ಸರ ಪೋಸ್ಟ್ ಮಾರ್ಟಮ್ ಅಂತ ಎಲ್ಲರಿಗೂ ಒಂಥರ ಭಯ. ಹಾಗಾಗಿ ಇರ್ಲಿ ಅಂತ ಒಂದು ಹೇಳ್ಬಿಟ್ಟಾರೆ. ಬೇಡ ಬಿಡ್ರಿ ಅಂದ್ರೆ ಪಟಾಪಟ ಒಬ್ಬ ಅಂಬರೀಷ್ ದೇವರಿಗೆ ಓಡಬಂದು ಶಿಕ್ಷಕ ಮುಂದೆ ಡಾಕ್ಟರ್ ಸಿಕ್ಕ ಪಟಾಪಟ ಬಾಡಿ ಹಾಕಿ ಪುಷ್ಟಗಿಲ್ಲಿಂದ ಕೊಪ್ಪಳದ ಆಂಬುಲೆನ್ಸ್ ತಂದ್ರೆ ನೀವು ಸಪ್ರೇಟ್ ಮಾಡಿ? ಇಲ್ಲ ಸರ್, ಆಂಬುಲೆನ್ಸ್ ಮೇಡಮ್ ನೀವು ಬೇಡ ಅಂದ್ರೆ ಅವ್ರು ಬೇಡ ಇಲ್ಲ ಸರ್. ಅವ್ರಿಗೆ ರೆಡಿ ಮಾಡಿಕೊಟ್ಟು ನಮ್ಮ ಹಳ್ಳಿ ಮಂದಿಗೆ ಬಂದಿರಿ ಸರ್. ಮಾಡಿದ್ರೆ ಮಾಡ್ತೀವಿ ಬೇಡ ಅಂತ ಕೊಡ್ತೀವಿ ಅಂತಂದ್ರೆ ನಮ್ಮ ಹಳ್ಳಿ ಜನ ಸರ್ ಪೋಸ್ಟ್ ಮಾರ್ಟಮ್ ಒಂದು ಬಾಡಿ ಕೋದಾಡ್ತಾರೆ ಅನ್ನೋದು ಒಂಥರ ಭಯ ಸರ್. ಹಂಗಾಗಿ ಬೇಡ ಅಂತ ಸರ್. ಆಕ್ಚುಲಿ ದವಾಖಾನೆ ಯಾವ್ದೋ ಪೋಸ್ಟ್ ಬಾಡಿ ಅಲ್ಲಿ ಇದಾಗ್ತಕ್ಕೋ ಅವ್ರು ತಮ್ಮ ಉದ್ಯೋಗ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು ಸರ್. ಮಾಡಿಲ್ಲ